ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ನಾನು ಎರಡು ಬಾಳೆಹಣ್ಣು ಯೂಸ್ ಮಾಡಿಕೊಂಡು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಜೊತೆಗೆ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ರೆಸಿಪಿನ ತುಂಬ ಇಷ್ಟಪಡ್ತಾರೆ. ಇದರ ಜೊತೆಗೆ 1 ಕಪ್ ಆಗೋಷ್ಟು ನೆನೆಸಿರೋಂಥ ಅಕ್ಕಿ ಇದ್ದರೆ ಆಯಿತು. ತುಂಬ ಸ್ಪೆಷಲಾಗಿ ತುಂಬ ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಬೆಳಗ್ಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ತಿಂಡಿಗೆ ಸ್ಪೆಷಲ್ ಮಾಡಬೇಕು ಅಂದಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾಗಿರೋವಂಥ ಈ ರೆಸಿಪಿನ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ಇಷ್ಟ ಕೂಡ ಆಗುತ್ತೆ ನಿಮಗೆ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಯಾವುದೇ ರೆಸಿಪಿ ವಿಡಿಯೋಗಳು ಆದರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನೀವು ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ರೆಸಿಪಿಗೊಂದು ಲೈಕ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ತಡ ಮಾಡದೆ ಇವತ್ತಿನ ಸ್ಪೆಷಲ್ ರೆಸಿಪಿ, ಅದು ಕೂಡ ಬಾಳೆಹಣ್ಣು ಹಾಗೆ ಅಕ್ಕಿಯಲ್ಲಿ ಮಾಡುವಂಥ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸುಮಾರು ಒಂದು 3 ಅವರ್ ಅಕ್ಕಿನ ನೆನೆಸಿದ್ದೀನಿ ಚೆನ್ನಾಗಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮೆಂತ್ಯನೂ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕೂಡ ಹಾಕಿ ನೆನೆಸ್ಕೊಳ್ಳಿ. 2 ಹಾಕಿ ಚೆನ್ನಾಗಿ ನೆನೆಸಿ 4ರಿಂದ 5 ಅವರು ಚೆನ್ನಾಗಿ 2 ಸತಿ ವಾಶ್ ಮಾಡಿಕೊಂಡು ನಾನು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ರೇಷನ್ ಅಕ್ಕಿ ಅಥವಾ ಸೋನಾ ಮಸೂರಿ, ಯಾವ ಅಕ್ಕಿ ಬೇಕಾದರೂ. ಈಗ ಬಾಳೆಹಣ್ಣನ್ನು ಸಿಪ್ಪೆ ಬಿಡಿಸ್ಕೊಬಿಡೋಣ. ನಾನು ಈ ರೆಸಿಪಿಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟು ಆಗೋ ಅಕ್ಕಿ, ಮಾಮೂಲಿ ಮನೆ ಅಕ್ಕಿ ಅಂದರೆ ಹಳ್ಳಿ ಗದ್ದೆಯಲ್ಲಿ ಯೂಸ್ ಮಾಡಿರ್ತೀವಲ್ಲ ಮನೆ ಅಕ್ಕಿ, ಅದು. ಹಾಗೆ 2 ಬಾಳೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಬಿಡಿಸಿದ ನಂತರ ಕ್ಲೀನಾಗಿ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ನಲ್ಲಿ ಕಟ್ ಮಾಡಿದ್ರೆ ಒಳ್ಳೆಯದು ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ಒಂದು ಬಾಳೆಹಣ್ಣನ್ನು, ಇನ್ನೊಂದು ಬಾಳೆಹಣ್ಣನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ಹಾಗೆ ತುಂಬ ತೆಳುನೂ ಬೇಡ, ಒಂಥರ ಸ್ಲೈಸ್ ರೂಪದಲ್ಲಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಕಟ್ ಮಾಡಿ ಒಂದನ್ನು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಳೆಹಣ್ಣನ್ನು ನೋಡಿ ಸಿಪ್ಪೆ ಬಿಡಿಸ್ಬಿಟ್ಟು ಇದನ್ನು ಕೂಡ ಸ್ಲೈಸ್ ಥರದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀವು ಈ ರೆಸಿಪಿಗೆ ಯಾವುದೇ ಬಾಳೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ಪಚ್ಚಬಾಳೆ, ಸಾಂಬಾರು ಬಾಳೆ, ಯಾವ್ದು ಬೇಕಾದರೂ ಒಟ್ಟು ಹಣ್ಣಾಗಿರುವಂಥ ಬಾಳೆ ಹಣ್ಣಾದರೆ ಆಯಿತು. ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಯೂಸ್ ಮಾಡಿ. ಇದನ್ನು ನೋಡಿ ಈ ಥಿಕ್ನೆಸ್ಸಲ್ಲಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಈ ರೆಸಿಪಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರ ಮನೇಲಿ ಬಾಳೆಹಣ್ಣು ಇಷ್ಟ ಆಗಲ್ಲ, ನಾವು ತಿನ್ನಲ್ಲ ಅಂತಾರೋ ಅವ್ರಿಗೆ ನೀವು ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳಾಗಿರ್ಬೋದು ಮತ್ತು ದೊಡ್ಡವರು ಕೂಡ. ಈ ಥಿಕ್ನೆಸ್ಸಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ನೆನೆಸಿಟ್ಟಂಥ ಅಕ್ಕಿನ ಹಾಕ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಕಟ್ ಮಾಡಿಟ್ಟಂಥ ಬಾಳೆಹಣ್ಣು ಒಂದು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಈಗ ರುಬ್ಬಿದ್ದಾಗಿದೆ. ಈ ಥರ ನೈಸಾಗಿ ರುಬ್ಕೋಬೇಕು, ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪದಾಗಿ ರುಬ್ಕೋಬೇಕು. ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು. ನೀವು ಬೇಕಾದರೆ ಇದನ್ನು ಓವರ್ ನೈಟ್ ಇಟ್ಟು ಅರ್ಲಿ ಮಾರ್ನಿಂಗ್ ಮಾಡ್ಕೋಬೋದು. ಇಲ್ಲ ನನಗೆ ಅಷ್ಟೊಂದು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇಮಿಡಿಯೇಟಾಗಿ ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ಥಿಕ್ನೆಸ್ಸಲ್ಲಿ ಇರಬೇಕು. ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು, ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟು ದಪ್ಪವಾಗಿರಲಿ ಹಿಟ್ಟು. ಆಗ ನಾವು ಮಾಡುವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ.
ಈಗ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನು ಕೂಡ ನಾವು ಹಾಕ್ಕೊಳ್ಳೋಣ. ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದೊಂದಾಗಿ ಆ್ಯಡ್ ಮಾಡ್ಕೊತಾ ಹೋಗೋಣ. ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 1-1.25 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ನೀವು ಯಾವ್ದು ಬೇಕಾದರೂ ಇಲ್ಲಿ ಯೂಸ್ ಮಾಡ್ಬೋದು. ಅಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸನ್ನು ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋತೀನಿ. ಹಾಗೆ ನೀವು ನಿಮಗಿಷ್ಟ ಆದಂಥ ಯಾವುದೇ ಬೇರೆ ಥರದ ಮಸಾಲ, ಧನಿಯಾ ಪೌಡರ್, ಈ ಥರದ ಯಾವುದೇ ಮಸಾಲ ಪೌಡರ್ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಇವನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲನ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪಡ್ಡು ಪ್ಯಾನ್ನ ನಾವು ಬಿಸಿ ಮಾಡ್ಕೊಳ್ಳೋಣ. ಪಡ್ಡು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಯೂಸ್ ಮಾಡ್ತಿರೋದು ಸುಮಾರು ಒಂದು 25-30 ವರ್ಷ ಹಳೆಯ ಪಡ್ಡು ಪ್ಯಾನು, ಮಣ್ಣಿಂದು. ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ. ಈಗಾಗಲೇ ನಾನೊಂದು 2-3 ಸಲ ಇದರಲ್ಲಿ ಪಡ್ಡು ಮಾಡಿ ತೆಗ್ದಿದ್ದೀನಿ. ಹಾಗಾಗಿ ಸ್ವಲ್ಪ ಈ ಥರ ಆಗಿದೆ. ಈಗ ಸ್ವಲ್ಪನೇ ಹಿಟ್ಟನ್ನು ಎಲ್ಲದಕ್ಕೂ ಹಾಕ್ಕೊಂಬಿಡೋಣ. ಈ ಥರ ಎಲ್ಲದಕ್ಕೂ ನಾವು ಮಾಡಿಟ್ಟಿರೋಂಥ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬೇಕು. ಎಲ್ಲವಕ್ಕೂ ಹಾಕಿದ ನಂತರ ನಾವು ಮೊದಲೇ ಕಟ್ ಮಾಡಿ ಸ್ಲೈಸ್ ಮಾಡಿಟ್ಟಂಥ ಬಾಳೆಹಣ್ಣನ್ನು ಎಲ್ಲದಕ್ಕೂ ಒಂದೊಂದಾಗಿ ಈ ಥರ ಮಧ್ಯದಲ್ಲಿ ಇಟ್ಕೊಳ್ಳೋಣ. ನೀವು ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿ ಹಾಕೋಬೋದು. ಈ ಥರ ಹಾಕ್ಕೊಂಡ್ರೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಮಧ್ಯದಲ್ಲಿ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 10 ನಿಮಿಷ ಕುಕ್ ಮಾಡೋದಕ್ಕೆ ಬಿಡೋಣ. ಆದಷ್ಟು ಸಣ್ಣ ಬೆಂಕಿಲಿ ಮಾಡ್ಕೊಳ್ಳಿ. ಈಗ 5 ನಿಮಿಷ ಆಗಿದೆ ನೋಡಿ. ಸ್ವಲ್ಪ ಮಧ್ಯ ಈ ಥರ ಹಸಿ ಹಿಟ್ಟಿರುತ್ತೆ, ಏನು ತೊಂದರೆ ಇಲ್ಲ. ಈ ಥರ ಲೈಟಾಗಿ ಬಿಡಿಸ್ಕೊಳ್ಳಿ ಹಿಟ್ಟನ್ನು. ನಿಧಾನಕ್ಕೆ ಇದನ್ನು ಮಗ್ಚಾಕೊಳ್ಳೋಣ. ಈ ಥರ ಸೈಡಲ್ಲಿ ಬಿಡಿಸ್ಕೊಂಡು, ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದಿದ್ರೆ ಈಸಿಯಾಗಿ ಮಾಡ್ಕೋಬೋದು. ಫಟಾಫಟ್ ಅಂತ ಬಿಸ್ಕಾಗಲ್ಲ. ನೋಡಿ, ಬಾಳೆಹಣ್ಣು ಕೂಡ ಚೆನ್ನಾಗಿ ಬೆಂದಿದ್ದಾವೆ. ಈಗ ನೋಡಿ, ಈ ಥರ ಸ್ಲೋಲಿ ಬಿಡಿಸ್ಕೊಂಡು ತಿರುವಾಕೋಬೇಕು. ನಾನ್ ಸ್ಟಿಕ್ ತವ ಆದರೆ ಈಸಿಯಾಗಿ ಬಿಟ್ಕೊಡುತ್ತೆ ಫ್ರೆಂಡ್ಸ್. ಇದು ಮಣ್ಣಿಂದಾಗಿರೋದ್ರಿಂದ ಸ್ವಲ್ಪ ಕಷ್ಟ. ನೋಡಿ ಎಷ್ಟು ಚೆನ್ನಾಗಿ ಹಿಂದ್ಗಡೆ ಕೂಡ ಒಳ್ಳೆ ಕಲರ್ ಬಂದಿದೆ, ಒಳಗೂ ಕೂಡ ಚೆನ್ನಾಗಿ ಬೆಂದು ಬಂದಿದೆ. ಒಂದು ವೇಳೆ ಹಸಿ ಇಟ್ಟಿದ್ರೆ ನೀವು ಈ ಥರ ಮಗ್ಚಾಕೋದ್ರಿಂದ ಅದು ಚೆನ್ನಾಗಿ ಬೆಂದು ಬರುತ್ತೆ. ಜಸ್ಟ್ ಒಂದು 2 ನಿಮಿಷ ಈ ಥರ ಮಗ್ಚಾಕ್ಬಿಟ್ಟು ನೀವು ಬೇಯಿಸ್ಕೊಂಡ್ರೆ ಆಯಿತು. ಈಗ ಇದೇ ಥರ ನಾನು ಎಲ್ಲವನ್ನು ನಿಧಾನಕ್ಕೆ ಬಿಡಿಸ್ಬಿಟ್ಟು ತಿರುವಾಕೋತೀನಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಈಗ ತಿರುಗಿಸಿ ಹಾಕ್ಕೊಂಡಿದ್ದೀನಿ. ತಿರುಗಿಸಿ ಹಾಕಿದ ನಂತರ ಒಂದು 2 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳಿ. ಈಗ ಇದನ್ನು ತಕ್ಕೊಳ್ಳೋಣ. ಬೆಂದಿದೆ ಇದು. ಈಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 2 ಬಾಳೆಹಣ್ಣಿನಿಂದ ಇಷ್ಟ ಆಗುತ್ತೆ. ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುವಂಥ ಒಂದು ಬನಾನಾ ಪಡ್ಡು ರೆಸಿಪಿನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿರೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮಿಸ್ ಮಾಡ್ತೀನಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಒಳಗೆಲ್ಲ ಬೆಂದು ಬಂದಿದೆ. ನಾನು ಚುಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ಹಾಗೂ ಸ್ವಾದಿಷ್ಟ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದಿಷ್ಟು ಹೊಸ ರೆಸಿಪಿಗಳ ಲಿಂಕ್ಗಳನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ. ಚೆಕ್ ಮಾಡೋದನ್ನ ಮರಿಬೇಡಿ.